ತುಂಬಾನೇ ಚಾಲೆಂಜಿಂಗ್ ಜಾಬ್ ಅಂತ ನಮಗೆಲ್ಲ ಅನ್ನಿಸ್ತಾನೆ ಇತ್ತು. ಏನು ಮಾಡಿದ್ರು ನಮಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಏನು ಕೊಟ್ಟರೆ ಜನ ಅದನ್ನ ಇಷ್ಟಪಡ್ತಾರೆ, ಆ ಸಾಲುಗಳಿಗೆ ಎಂಥ ಕಂಪೋಸಿಷನ್ ಮಾಡಬೇಕು, ಇಲ್ಲ ಏನು ನಾವು ಬರೀಬೇಕು ಅನ್ನೋದು ಬಹಳ ಗೊಂದಲ ಆಗ್ತಾನೆ ಇತ್ತು. ನಿಜ ಹೇಳ್ಬೇಕಂದ್ರೆ ಈ ಹಾಡನ್ನ ಬರೆಯೋದಕ್ಕೆ ನಾನು ಫಸ್ಟ್ ಕಂಪೋಸಿಂಗ್ ಎಲ್ಲ ಆದಮೇಲೆ ಮನೋಮೂರ್ತಿ ಸರ್ ಬಹಳ ತಲೆ ಕೆಡಿಸ್ಕೊಂಡು ಆಗೋದೇ ಇಲ್ಲ ಅನ್ನೋ ಒಂದು ಮಟ್ಟಕ್ಕಿತ್ತು. ಇವತ್ತು ಆಗಲ್ವಲ್ಲ ಅಂತ ಅನ್ನೋ ಟೈಮಲ್ಲಿ ಒಂದು ಸರಿ ಹಂಗೆ ಒಂದು ನಿಮಿಷ ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ ಅಂದರು. ರೆಸ್ಟ್ ರೂಮ್ಗೆ ಹೋಗಿ ಆಚೆ ಬರೋ ಟೈಮ್ಗೆ ಒಂದು ಟ್ಯೂನ್ ಹೇಳಿದ್ರು. ಅದು ಇಷ್ಟ ಆಗೋಯ್ತು. ಆ ಟ್ಯೂನ್ ತುಂಬ ಇಂಪ್ರೂವೈಸೇಷನ್ ಆಗ್ತಾ ಆಗ್ತಾ ಚೆನ್ನಾಗಿ ಕೇಳಿಸ್ತಾ ಹೋಯ್ತು ನಮಗೆ. ಅವಾಗ ಮನೋಮೂರ್ತಿ ಸರ್ ಪ್ರತಿ ಸರಿ ಒಂದು ತಮಾಷೆ ಮಾಡೋರು, ಇದು ನನಗೆ ಬಾತ್ರೂಮಲ್ಲಿ ಹುಟ್ಟಿದಂಥ ಟ್ಯೂನು ಅಂತ. ಸೊ ಇವತ್ತು ಅವ್ರು US ಇದ್ದಾರೆ, ಪಾಪ ಅವರು ಬರೋಕ್ಕಾಗಲಿಲ್ಲ. ಬಟ್ ಅವರು ನಮಗೆ ವಿಶಸ್ ಕೊಟ್ಟಿದ್ದಾರೆ. ಅವ್ರು ಬಹಳ ಖುಷಿ ಪಡ್ತಾ ಇದ್ರು, ಈ ಹಾಡು ಬಹಳ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಆಗ್ತಿದೆ ಅಂತ. ಹಾಡು ಕಂಪೋಸಿಷನ್ ಆದಮೇಲೆ ಅದನ್ನ ಬರಿಬೇಕಲ್ಲ ಒಬ್ರು. ನಾನು ಭಟ್ರು ಸರ್ಗೆ ಫಸ್ಟು, ಸರ್ ಈ ಹಾಡು ನಿಮ್ಮದೇ ಸರ್, ನಿಮ್ಮದೇ ಇದು, ನೀವೇ ಬರಿಬೇಕು ಅಂತ. ಇನ್ಯಾರಿದ್ದಾರೆ ಅಂತ ಪಂಡಿತರು ನಮ್ಮಲ್ಲಿ, ಈ ಹಾಡಿಗೆ ನೀವೇ ನ್ಯಾಯ ಕೊಡಬೇಕು ಅಂತ. ಅವರು ಮನದ ಕಡಲು ಚಿತ್ರದ ಆ ಒಂದು ಬಿಸಿ ಶೆಡ್ಯೂಲಲ್ಲಿ ಅವಾಗ ರಿಲೀಸ್ ಟೆನ್ಷನ್ನು, ಫೈನಲ್ ಫಸ್ಟ್ ಕಾಪಿ ಬೇರೆ ತೆಗಿಬೇಕಾಗಿತ್ತು. ಅವ್ರು ನಮ್ಮ ಕೈಗೆ ಸಿಗೋದೇ ಸ್ವಲ್ಪ ಕಷ್ಟ ಆಗಿತ್ತು. ಕತೆಗೆ ಇನ್ನು ಬಾಕಿ ಎಲ್ಲ ಕೆಲಸಗಳಲ್ಲೂ ಜೊತೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿ ಎಲ್ಲ ಆಗಿ ನಮ್ಮ ಹಾಡಿಗೆ ಅವ್ರನ್ನ ಹಿಡ್ಕೊಂಡ್ಬರೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ನಮ್ಮದು ಚಿತ್ರೀಕರಣ ಮುಗಿಯುವಂಥದ್ದಲ್ಲಿತ್ತು. ಆ ಒಂದು ಸಮಯಕ್ಕೆ ಶೂಟಿಂಗ್ ಮುಗಿಸ್ಕೋಬೇಕಾಗಿತ್ತು. ಆರ್ಟಿಸ್ಟ್ಗಳದ್ದು ಸ್ವಲ್ಪ ಎಲ್ಲ ಸಮಯಭಾವ. ಅದಕ್ಕೆ ಆರ್ಟಿಸ್ಟು ನಮ್ಮ ಯುವರಾಜ್ ಸರ್, ಅವ್ರನ್ನ ಹಿಡ್ಕೊಂಡು ಬಂದ್ವಿ. ಸೊ ಅದ್ರ ಜೊತೆಗೆ ಒಂದಷ್ಟು ಯೋಚನೆ ಮಾಡಿ ಮಾಡಿ ನಮ್ಮ ನಿರ್ಮಾಪಕರ ಕೊನೆಗೆ ನನಗೊಂದು ಟಾಸ್ಕ್ ಹಾಕಿದ್ರು. ರಾಮನಾರಾಯಣ್ ಸರ್, ಸುಮ್ಮನೆ ಯಾಕೆ ನೀವು ವೆಯ್ಟ್ ಮಾಡೋದು, ನೀವೇ ಒಂದು ಟ್ರೈ ಮಾಡಿಬಿಡಿ ಅಂತ. ಸರ್ ಇಲ್ಲ, ಇದೊಂದು ಸ್ವಲ್ಪ ಬೇರೆ ಥರ ಹಾಡು, ನಮ್ಮ ಪ್ರಬುದ್ಧತೆಗೆ ಅದು ಮೀರಿದ್ದು, ಸೊ ಅದು ದೊಡ್ಡವರೇ ಬರೆದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ ಒಂದ್ಸರಿ ನೀವು ಟ್ರೈ ಮಾಡಿ ಅಂತ. ಬರೆಯೋದಕ್ಕೆ ತಪ್ಪೇನಿದೆ, ನನಗೊಂದು ಅಭ್ಯಾಸ ಆಗುತ್ತಲ್ಲ ಅಂತ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಒಂದಷ್ಟು ಬರೆದ ಮೇಲೆ ನಮ್ಮ ತಂಡದಲ್ಲೇ, ಸರ್ ಈ ಸಾಲ್ ಚೆನ್ನಾಗಿದೆ, ಲೈನ್ ಚೆನ್ನಾಗಿದೆ, ಇದು ಚೆನ್ನಾಗಿ ಕೇಳಿಸ್ತಾ ಇದೆ, ಸುಮ್ಮನೆ ಒಂದು ರಫಾಗಿ ಹಾಡು ಕೇಳೋಣ ನೋಡೋಣ ಅಂತ ನಮ್ಮ ಚೇತನ್ ಅವ್ರ ಹತ್ರ ಹಾಡಿಸಿದ್ವಿ. ಚೇತನ್ ಕೂಡ ಹಾಡೋವಾಗಲೇ ಬಹಳ ಎಂಜಾಯ್ ಮಾಡೋದು, ತುಂಬ ಅದ್ಭುತವಾಗಿದೆ, ಚೆನ್ನಾಗಿ ಕೇಳಿಸ್ತಾ ಇದೆ. ಮನೋಜ್ ಸರ್ ಕೂಡ ತುಂಬ ಒಳ್ಳೆ ಸೌಂಡಿಂಗ್ ಇದೆ, ಲಿರಿಕ್ಸ್ ಕೂಡ ಸಮ್ ಮೀನಿಂಗ್ಫುಲ್ ಆಗಿದೆ, ಹಾಗೆ ಹೀಗೆ ಅಂತ. ಆಮೇಲೆ ಯೋಗರಾಜ್ ಸರ್ ಕೇಳಿಸಿದ್ವಿ, ತುಂಬ ಚೆನ್ನಾಗಿದೆ, ಇದಕ್ಕಿಂತ ಇನ್ನೇನು, ಹೋಗೋಣ ಶೂಟಿಂಗ್ ಅಂತ ಇಮಿಡಿಯೇಟಾಗಿ ಡೇಟ್ ಕೊಟ್ಟರು. ಹಾಗೆ ಹೋಗಿ ಶೂಟ್ ಮಾಡಿದ್ವಿ. ತುಂಬ ಅದ್ಭುತವಾದಂಥ ಒಂದು ಸೀಕ್ವೆನ್ಸ್ಗಳಲ್ಲಿ ಹಾಡು ಬರುತ್ತೆ. ಎಂಟೈರ್ ಸಿನಿಮಾನ ತೊಗೊಂಡೋಗುವಂಥ ಒಂದು ಥೀಮ್ ಸಾಂಗು ಇದು ನಮ್ಮ ಚಿತ್ರದಲ್ಲಿರುತ್ತೆ. ಸೊ ಈ ಹಾಡಿನ ಹಿಂದೆ ಇಷ್ಟೆಲ್ಲ ಕಥೆಗಳಿದೆ. ಈ ಹಾಡನ್ನ ಇವತ್ತು ಲೋಕಾರ್ಪಣೆ ಮಾಡೋದಕ್ಕೆ ನಮ್ಮ ಅಜ್ಜಿಯವರು ಬಂದು ಈ ಒಂದು ಕಾರ್ಯನ ಮಾಡಿಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಸಾಲುಮರದ ತಿಮ್ಮಕ್ಕ ಅಜ್ಜಿಯವರೇ. ಇಂಥ ಒಂದು ಹಾಡನ್ನ ಇದೊಂದು ಯಾವತ್ತಿಗೂ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋ ನಂಬಿಕೆ ನಮಗಿದೆ. ಇಂಥ ಹಾಡನ್ನ ನಿಮ್ಮ ಕೈಯಾರೆ ನೀವು ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ನಿರ್ದೇಶಕರ ಮಾತನ್ನ ಕೇಳ್ತಿದ್ದೆ.